ಈಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ತಾವು ಪತ್ರನ ಕೂಡ ಬರೆದಿದ್ದೀರಿ. ಅಂದರೆ ಈಗಲೂ ಡಿ ಕೆ ಶಿವಕುಮಾರ್ ಹೇಳೋದು ಅದು ಹಿಂದೂಗಳದಲ್ಲ. ಅದ್ರ ಬಗ್ಗೆ ನಾನು ಪತ್ರದಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ಬರೆದಿದ್ದೀನಿ. ಅದನ್ನು ಬಿಟ್ಟು ತಿರ್ಗಾ ಬೇರೆ ಏನು ಹೇಳಕ್ಕೆ ಏನಿಲ್ಲ. ಪತ್ರದಲ್ಲಿ ಏನು ಹೇಳಿದ್ರೆ ಪತ್ರದಲ್ಲಿ ಏನು ವಿಚಾರ ಹೇಳಿದ್ದೀನಿ ಅಂತಂದರೆ, ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೆ. ಯಾಕೆ ಅಂದರೆ ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತು ನಮ್ಮ ಮನೆತನದ ದೇವ್ರು, ನಮ್ಮ ಕುಲದೇವಿ. ನಾನು ಹೇಳಬೇಕು ಅಂದರೆ ನಮಗೆ ಶೀ ಈಸ್ ಅ ಡಿವೈನ್ ಮದರ್. ನಮಗೆ ಅವ ತಾಯಿ ಸ್ಥಾನ. ಅದನ್ನು ಅದು ನಮಗೆ ಸಮಾಜದಲ್ಲಿ ಎಲ್ಲ ಇದಕ್ಕೂ ರೆಸ್ಪೆಕ್ಟ್ ಇದೆ. ಆ ದೇವಸ್ಥಾನದಲ್ಲಿ ಕೂಡ ಹಿಂದಿಂದನೂ ಮುಂದೇನೂ ಯಾರಿಗೂ ಯಾವ ಅಡೆತಡೆ ಏನಿಲ್ಲ. ಆದರೆ ದೇವಸ್ಥಾನ ಮಾತ್ರ ಹಿಂದೂ ಧಾರ್ಮಿಕ ಸಂಸ್ಕೃತಿ, ಹಿಂದೂ ಧಾರ್ಮಿಕ ಆಚರಣೆಯ ಮುಖಾಂತರನೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯೋದು ಅದೇ ಇದರ ಮೇಲೆ. ಅದರಿಂದ ನಾವದು ಹಿಂದೂ ದೇವಸ್ಥಾನ ಅಂತ ನಾವು ಪ್ರತಿಪಾದಿಸ್ಕೋತೀವಿ. ಅದು ಬೇರೆಯವರು ಯಾರೇನು ಹೇಳಿದ್ರು ನಾನು ಬಾಕಿ ಏನೂ ಇಲ್ಲಿ ಹೇಳೋಕ್ಕೆ ಬೇಕಾಗಿಲ್ಲ. ಯಾಕೆ ನಾನು ಪತ್ರದ ಮೂಲಕ ಎಲ್ಲನೂ ಈ ರೀತಿ ಹೇಳಿಕೆಯಿಂದ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ವಾ ಅಂತೇಳಿ? ಯಾಕೆ ಚಾಮುಂಡೇಶ್ವರಿ ತಾಯಿ ಅಂತ ತಾವು ಹೇಳ್ದಂಗೆ ನಂಬಿರೋರ ಭಾವನೆಗಳಿಗೆ ಧಕ್ಕೆ ಆಗಲ್ಲ. ಈಗ ನೀವು ಅದನ್ನು ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನೋ ಅವಕಾಶ ನಿಮ್ಮ ಮನಸ್ಸಲ್ಲಿ ಕಲ್ಪಿಸ್ಕೊಂಡ್ರೆ ಧಕ್ಕೆ ಆಗುತ್ತೆ. ಬೇರೆ ಅವ್ರು ಹೇಳ್ಕೊತಾರೆ, ಅವ್ರ ಭಾವನೆ ತೋರಿಸ್ಕೊತಾರೆ ವಿನ ನಾವ್ಯಾಕೆ ಅದನ್ನು ನಮ್ಗೆ ತಗೋಬೇಕು? ನಮ್ಮ ಭಾವನೆ ನಮ್ಮಲ್ಲೇ ಇರುತ್ತೆ. ನಾವು ಬೇರೆಯವ್ರನ್ನ ನಮ್ಮ ಭಾವನೆಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಅವಕಾಶ ಯಾಕೆ ಕೊಡಬೇಕು? ನಮ್ಮ ದೇವಸ್ಥಾನವನ್ನು ಇನ್ನೊಬ್ಬರ ದೇವಸ್ಥಾನ ಅಂತ ಕರೆಯೋರು ಬೇಕಾದಷ್ಟು ಹೇಳ್ತಾರೆ. ಬಟ್ ನೀವು ಯಾಕೆ ಅದನ್ನು ತಗೋಬೇಕು? ಅದನ್ನು ಅವ್ರು ಹೇಳಿದ್ರು ಅಂದಾಕ್ಷಣಕ್ಕೆ ಅದಾಗಲ್ಲ. ನಾವ್ಯಾಕೆ ಅದನ್ನು ತಗೋಬೇಕು? ನಾವು ಐ ಶುಡ್ ಬಿ ಗೆಟ್ ಅದನ್ನು ನಮಗೆ ಎಫೆಕ್ಟ್ ಆಗೋಕ್ಕೆ ಯಾಕೆ ಬಿಡಬೇಕು?